ಹೇಳ್ತಾರೆ. ಕೃಚ್ಛ್ರೇಣ ಸಾಧನಾದೇವ ನ ಉಕ್ತವದುದೀರ್ಯತೆ ನೋ ಚೇನ್ನ ಯತ್ನಂ ಕುರ್ಯುರಂಜಸ. ಸಾಧನಕ್ಕೆ ತಕ್ಕಂತೆ ಸಿದ್ಧಿ ವೇರಿ ಆಗದೆ ಹೋದರೆ ಜನ ಏನು ಮಾಡ್ತಿರಲಿಲ್ಲ, ಹೆಚ್ಚು ಸಾಧನೆ ಮಾಡೋಕ್ಕೆ ಹೋಗ್ತಿರಲಿಲ್ಲ. ನಾವು ಏನು ಕಂಡಿದೆ ಈಗ, ಹೆಚ್ಚು ಕಂಡಿದ್ದೇವೆ ನಾವೀಗ. ಆದ್ದರಿಂದ ಸಾಧನೆ ಹೆಚ್ಚು ಮಾಡ್ತಾರೆ ಅಂದಮೇಲೆ ಅವರಿಗೆ ಫಲ ಸಿಕ್ಕೇ ಸಿಗುತ್ತೆ ಹೆಚ್ಚು ಅಂತ ಅರ್ಥ. ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ. ಕೃಚ್ಛ್ರೇಣ ಸಾಧನಾದೇವ ನ ಮುಕ್ತವದುದೀರ್ಯತೆ. ದೇವತೆಗಳಿದ್ದಾರೆ, ಮುಕ್ತಿ ಅಶೂರ್ಡ್ ಅವರಿಗೆ. ಇನ್ನು ಸಾಧನೆ ಮಾಡ್ತಾ ಇದ್ದಾರೆ, ಸಾಧನೆ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅವರಿಗೆ. ಆದರೂ ಕೂಡ ಮಾಡ್ತಾರೆ ಅಂದರೆ ಏನರ್ಥ, ಒಳ್ಳೆ ಫಲ ಸಿಗುತ್ತೆ ಅಂತ ಅರ್ಥ. ಇದು ವ್ಯಾಚಾರ ಯಾಕೆ ಮಾಡಬೇಕಾಗಿತ್ತು? ಅದೇ ಫಲ ಸಿಗೋದಾರೆ ಯಾಕೆ ಕಷ್ಟಪಡ್ತಾನೆ? ಪಡೋದಿಲ್ಲ. ಇವತ್ತು ಸಾಮಾನ್ಯವಾಗಿ ಯಾವುದೋ ಎಕ್ಸ್ಟ್ರಾ ಕೆಲಸ ಕೊಡ್ತಾರೆ ಅಂತ ತಿಳ್ಕೊಬೇಡ. ಜನರಿಗೆ ಏನಾಗಿರುತ್ತೆ, ಅದಕ್ಕೆ ಸ್ವಲ್ಪ ಓಟ್ ಏನೋ ಒಂದು ದುಡ್ಡು ಜಾಸ್ತಿ ಇರುತ್ತೆ. ಇಲ್ಲವ್ರು ಯಾರು ಮಾಡ್ತಾರೆ, ಯಾರು ಮಾಡಿ ಕೆಲಸ ಕ್ಯೂ ನಿಲ್ತಾರೆ ನನಗೆ ಕೊಡಿ ಅಂತೇಳಿ. ಈಗ ಬೆನಿಫಿಟ್ ಇದೆ ಅದರಿಂದ. ದಶಕಲ್ಪ ಅಂದರೆ ಇನ್ನೊಂದು ಶಾಸ್ತ್ರದ ದೃಷ್ಟಾಂತ ಕೊಡ್ತಾರೆ. ದಶಕಲ್ಪ ಮಿತಿ. ರುದ್ರದೇವರಿದ್ದಾರೆ, ಮುಕ್ತಿ ಅವ್ರಿಗೆ ಯಾರು ಏನು ಯೋಚನೆ ಮಾಡೋ ಹಾಗೆ ಇಲ್ಲ. ಆದರೆ ಅವ್ರು ಎಷ್ಟು ತಪಸ್ ಮಾಡ್ತಾರೆ ಗೊತ್ತಾ ಅವರು? ದಶಕಲ್ಪಂ ತಪಸ್ತೀರ್ಣಂ ರುದ್ರೇಣ ಲವಣಾರ್ಣವೇ. ರುದ್ರದೇವರು ಉಪ್ಪಿರೋ ಸಮುದ್ರದಲ್ಲಿ 10 ಕಲ್ಪ ತಪಸ್ ಮಾಡಿದ್ದಾರೆ. 10 ಕಲ್ಪ ಯೋಚನೆ ಮಾಡಿ. ಇದು ಸಾಮಾನ್ಯನ ಇದು? ದಶಕಲ್ಪಂ ತಪಸ್ತೀರ್ಣಂ. ಬಿಸಿಲಲ್ಲಿ ಹೋಯ್ಬಾ ಅಂತ ಹೇಳಿದ್ರೆ ಹೋದ್ರೆ ಏನು ಮಾಡ್ತಾನೋ ಅವನೀಗ? ಜಾಸ್ತಿ ದುಡ್ಡು ಕೇಳ್ತಾರೆ. ನೈಟ್ ಟೈಮ್ ವೃಕ್ಷ ಜಾಸ್ತಿ ಕೇಳ್ತಾರಲ್ಲ ಹಾಗೆ 1.5 2 ಮನಸ್ಸಿಗೆ ಒಂದಷ್ಟು ಕೇಳ್ತಾರೆ. ಯಾಕೆ? ಶ್ರಮ ಜಾಸ್ತಿ ಇದೆ. ಬೇರೆ ಬೇರೆ ಪ್ಯಾಸೇಜ್ ಸಿಗೋ ಚಾನ್ಸಸ್ ಕಡಿಮೆ. ಇವೆಲ್ಲ ಯೋಚನೆ ಮಾಡಿದರೆ ಅದಕ್ಕಿಬ್ಬರು ಅದು ರೀಸನಬಲ್ ಅದನ್ನು ಕೊಟ್ಬಿಡ್ತಾರೆ. ಅದೇ ರೀತಿ ಅವರು ಯಾತಕ್ಕೆ ಮಾಡಿದ್ದಾರೆ? ದಶಕಲ್ಪ ಇಲ್ಲಿ ಬಂದಿದೆ. 10 ತಲ್ಪವಾದ ನಿತ್ಯರೊಳಗೆ ಉತ್ತಮನೆನಿಸಿ ಪುರುಷೋತ್ತಮನ ಪರ್ಯಂಕವಾದ ವೈದಿದೆಯೋ ಮಹಾದೇವ. ಹರಿಕಥಾಮೃತ ಸಾರ ಬಿಟ್ಟುಬಿಡಿ. ಆಮೇಲೆ ಇಲ್ಲಿರೋದು ಹೋದ್ರೆ ಸಾಕೀಗ, ಅದು ಮತ್ತೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಇಲ್ಲಿ ಏನು ಆಚಾರ ಅದೃಷ್ಟ ಇಲ್ಲಿ ಇಟ್ಕೊಂಡು ಬರೆದಿದ್ದಾರೆ. ಹರಿಕಥಾಮೃತ ಏನು ಬರೆದಿದ್ದಾರೆ ಈಗ? ಇದನ್ನ ಇಟ್ಕೊಂಡು ಬರೆದಿದ್ದಾರೆ. ದಶಕಲ್ಪಂ ತಪಸ್ತೀರ್ಣಂ ರುದ್ರೇಣ ಲವಣಾರ್ಣ. ಯಾತಕ್ಕೋಸ್ಕರ? ಶೇಷ ಪದವಿಗೋಸ್ಕರವಾಗಿ. ಅದು ಲವಣಾರ್ಣವ, ಅಮೃತಾರ್ಣವ ಅಲ್ಲ. ಸಮುದ್ರದ ಮಧ್ಯೆ ನೀವು ಸ್ವಲ್ಪ ಕೂತ್ಕೊಂಡಿರಿ, ಮೊದಲು ಖುಷಿ ಅನಿಸ್ತದೆ. ಆಮೇಲೆ ಇದಾದಾಗ ಏನಾಗುತ್ತೆ, ಬಾಯಾರಿಕೆ ಕುಡಿಯಾಗಿಲ್ಲ. ಅದನ್ನು ಶುರುವಾಯ್ತು ಅಲ್ಲಿಂದ. ಕುಡಿಲಕ್ಕೆ ಬರೋದಿಲ್ಲ, ಸ್ನಾನಕ್ಕೆ ಬರೋದಿಲ್ಲ, ಯಾವ್ಯಾವುದಕ್ಕೂ ಬಂದರೆ ಮುಡಿಗೆ ಹಾಕ್ಬೋದು ಹೊರತು ಮತ್ತೆ ಬರೋದಿಲ್ಲ. ಅಡಿಗೆ ಊಟ ಮಾಡೋಕ್ಕೆ ಬರಲ್ಲ, ಕಾಫಿ ಮಾಡ್ಕೊಳ್ಳೋಕೆ ಬರೋಲ್ಲ, ಏನೇನೂ ಬರೋದಿಲ್ಲ. ಆಮೇಲೆ ಶುರು ಲವಣಾರ್ಣವೇ. 10 ಕಲ್ಪ ಇದ್ದಾರೆ ಅಂತ ಕೇಳಿದರೆ ಎಷ್ಟು ಕಷ್ಟಪಟ್ಟಿರ್ಬೇಕು. ಅದಕ್ಕೆ ಹೇಳ್ತಾರೆ ಶ್ರಮ ಇದೆ ಅದಕ್ಕೆ, ಬಟ್ ಫಲನೂ ಇದೆ. ಫಲ ಇರೋದು, ಶ್ರಮನೂ ಇದ್ದೇ ಇದೆ. ತ್ಯಕ್ವಾ ಸುಖಾನಿ ಸರ್ವಾಣಿ ಕೃಷ್ಣೇನ ಲವಣಾಂಬಸ. ನೋಡಿ, ಎಲ್ಲ ಸುಖ ಬಿಟ್ಟು ಲವಣಾಂಬಸದಲ್ಲಿ ಇದ್ದು ಬಿಟ್ಟು ಕಷ್ಟಪಡ್ತಾರಲ್ಲ, ಇದು ಬೇರೆ ಕೆಲಸನ ಇದು? ಫಲ ಇಲ್ಲದ್ರೆ ಮಾಡ್ತಿದ್ರೆ ಯಾರು? ಫಲ ಇದೆ. ಶಕ್ರೇಣ ವರ್ಷಕೋಟಿಶ್ಚ ಧೂಮಃ ಪೀತೋ ಅತಿ ದುಃಖತಃ. ರುದ್ರದೇವರು ಕೋಟಿ ವರ್ಷಗಳ ಕಾಲ ಧೂಮ ಕುಡಿದ್ರಂತೆ. ಧೂಮ ಕುಡಿದ್ರು ಅಂದ್ರೆ ಏನು? ಯಜ್ಞ ಮಾಡಿದ್ರು ಅಂತ ಅರ್ಥ. ಧೂಮ ಕುಡಿದ್ರು ಅಂದರೆ ಈ ಧೂಮ ಕುಡಿದ್ರು ಅಂತ ಅರ್ಥ ಮಾಡಿದ್ರು. ಧೂಮಪಾನ ಮಾಡಿದ್ರು ಅಂತ ಧೂಮಪಾನ. ಯಾಕೆ ನೋಡಿ, ಯಜ್ಞದ ಧೂಮನೇ ಅರ್ಥ ಇಲ್ಲದೆ ಮಾಡಿದರೆ ವೇಸ್ಟ್ ಅಂತ ಕರೀತಾರೆ. ಈ ಧೂಮ ಕೇಳಬೇಕ ಇನ್ನ? ಇದಿರೋದೇ ವಿಷ ಇದೆ. ಇದು ಧೂಮನೇ ವಿಷ ಇದೆ. ಅಂಥ ಹೊತ್ತಿನಲ್ಲಿ ಅದಕ್ಕೆ ಅದು ಎಷ್ಟು ಆಶ್ಚರ್ಯ. ತ್ಯಕ್ವಾ ಸುಖಾನಿ ಸರ್ವಾಣಿ ಕೃಷ್ಣೇನ ಲವಣಾಂಭಸ ಶಕ್ರೇಣ ವರ್ಷಕೋಟಿಶ್ಚ ಧೂಮಃ ಪೀತೋ ಅತಿ ದುಃಖತಃ ವರ್ಷಾಯುತಂಚ ಸೂರ್ಯೇಣ ತಪೋ ಅರ್ವಾಕ್ ಶಿರಸಾಕೃತ. ಏನ ಫಲ ಸಿಗ್ತದೆ. ಯಾರೇ ಮಾಡಿದರೂ ಕೂಡ ಫಲ ಇಲ್ಲದೆ ಏನು ಕೆಲಸ ಮಾಡೋದು? ಫಸ್ಟು ಪ್ರಯೋಜನ ಮನೋದ್ದೇಶ್ಯ ನಮಂದೋಪಿ ಪ್ರವರ್ತನೆ. ಎಂಥ ದಡ್ಡನೂ ಕೂಡ, ಹುಚ್ಚ ಕೂಡ ಏನೋ ಕೊಡಬೇಕು ಕೆಲಸ ಮಾಡಲ್ಲ ಅವನು, ಗೊತ್ತಾಯ್ತಾ? ಅವನು ಕೂಡ ಏನಾದ್ರು ಕೊಡಬೇಕು ಅಂದರೆ ಎಂಥ. ಅದಕ್ಕೆ ಅದು ಮಂದೋಪಿ. ಎಂಥ ದಡ್ಡ ಏನೇ ಆಗಿರಲಿ ಫಲದ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡೋದಿಲ್ಲ. ಇವರೆಲ್ಲ ಭಾರಿ ಜ್ಞಾನಿಗಳು. ಮಾಡ್ತಾರೆ ಅಂದರೆ ಇನ್ನೂ ಹೆಚ್ಚು ಫಲ ಇದೆ ಅಂತ ಅರ್ಥ. ಶಕ್ರೇಣ ವರ್ಷಕೋಟಿಶ್ಚ ಧೂಮಃ ಪೀತೋ ಅತಿ ದುಃಖತಃ ವರ್ಷಾಯುತಂಚ ಸೂರ್ಯೇಣ. ಸೂರ್ಯ 10,000 ವರ್ಷ. 10 ಕಲ್ಪ ಕೋಟಿ ವರ್ಷ. ವರ್ಷಾಯುತ ವರ್ಷ ಕೋಟಿ ವರ್ಷ ದೊಡ್ಡದೋ 10 ಕಲ್ಪ ದೊಡ್ಡದೋ? ಯಾಕೆ ಕಲ್ಪ ಅನ್ನೋದೇ ಬೇರೆ. 100-2,000 ರೂಪಾಯಿ ನೋಟಲ್ಲಿ ಇರ್ತದೆ, ಒಂದು 10,000 ರೂಪಾಯಿ ನೋಟಲ್ಲಿ ಇರ್ತದೆ. ಎಷ್ಟು ಡಿಫ್ರೆನ್ಸ್ ಗೊತ್ತಾಯ್ತಾ? ಅದು 100-2,000 ಎಷ್ಟಾಗುತ್ತೆ? ಇದು ನೋಡಿ ಎಷ್ಟು ಕಡಿಮೆ ಆಯ್ತು. ಆ ದೃಷ್ಟಿಯಲ್ಲಿ ಅದು ಯಾವುದೋ ಹೇಳ್ತಾ ನೋಡ್ಬೇಕು. ನೋಡೋದಕ್ಕೆ ಇದು 10, ಇದು ಕೋಟಿ. ಆದ್ದರಿಂದ ಇವ್ರದೇ ಜಾಸ್ತಿ ಅನಿಸುತ್ತಲ್ಲ, ಅವ್ರದ್ದು ಜಾಸ್ತಿ. ಅದು ಹೇಳ್ತಾರೆ, ಮುಂದೆ ಹೇಳ್ತಾರೆ. ಅದರಲ್ಲಿ ಒಟ್ಟು ಕಲ್ಪ ಆವಾಗಲೂ ಏನು ದೊಡ್ಡದಾಗಿರುತ್ತೆ ನೋಡಿ. ಹೇಳ್ತಾರೆ ತಪೋ ಅರ್ವಾಕ್ ಶಿರಸಾಕೃತಂ. ಸೂರ್ಯ ಆ ಪದವಿ ಬರ್ಲಿಕ್ಕೆ ಏನು ಮಾಡಿದ್ದಾರೆ ಗೊತ್ತಾ? 10,000 ವರ್ಷಗಳ
ತಲೆ ಕೆಳಗಾಗಿ ಒಂದು ನಿಮಿಷ ಶ್ರೀಶಾಸ್ತ್ರ ಹಾಕೋದು ಕಷ್ಟ, ಅಷ್ಟು ದಿವಸ ಇದ್ದಾರೆ ಏನರ್ಥ, ಎಷ್ಟು ಕಷ್ಟಪಟ್ಟಿದ್ದಾರೆ, ದೊಡ್ಡ ಫಲ ಇದೆ. ಸುದುಃಖೇನ ಸುಖಂ ತ್ಯಕ್ತ ಧರ್ಮೇಣ ಆಕಾಶಶಾಯಿನ. ಇನ್ನು ಧರ್ಮ ಯಮಧರ್ಮ ಆಕಾಶಶಾಯಿ, ಸಪೋರ್ಟ್ಲೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಕಷ್ಟ, ಸಪೋರ್ಟ್ಲೆಸ್ ಆಗಿ ಒಂದು ಸರ್ತಿ ಹಾರ್ತಾನೆ, ಸಪೋರ್ಟ್ ಇಲ್ಲದೆ ಇರ್ತಾರೆ, ಮತ್ತೆ ಇಳಿದು ಬಿಡ್ತಾರೆ. ಹಾಗೆ ನಿಲ್ಬೇಕಾದ್ರೆ ಎಷ್ಟು ಆಯಾಸ ಆಗುತ್ತೆ. ಅವ್ರು ಮಾಡಿದ್ದಾರೆ ಯಮದೇವರು ಸೂರ್ಯ ಯಮ ಎಲ್ಲರ ಕಥೆ ಹೇಳಿದ್ರು. ಇವೆಲ್ಲ ದೊಡ್ಡ ದೊಡ್ಡ ದೇವತೆಗಳು ಡಿಸೈಡೆಡ್. 28 ಪೀತಾ ಮರೀಚಯೋ ವರ್ಷಸಾಹಸ್ರಂ ಅತಿ ಸಾದರಂ ಅತಿ ಕೃತ್ಸೇಣ ಕುರ್ವಂತಿ ಯತ್ನಂ ಬ್ರಹ್ಮವಿದೋಪಿ ಚ. ಅವ್ರೇನು ಮಾಡಿದ, ಪೀತಾ ಮರೀಚಯ ವರ್ಷಸಾಹಸ್ರಂ 1000 ವರ್ಷಗಳ ಕಾಲ. ಮರೀಚಿ ಅಂದ್ರೇನು, ಸೂರ್ಯರ ಕಿರಣಗಳು. ಎಷ್ಟೋ ಸತ್ತಿದ್ದಾರೆ ನೋಡಿ ಪಾಪ, 45 ಮೇಲೆ 50 ಇದ್ದಿದ್ದಕ್ಕೆ ಎಷ್ಟೋ 200 ಜನ ಸತ್ತೋಗ್ಬಿಟ್ಟಿದ್ರು. ಅಂಥದ್ದು ಇವ್ರು ಏನು ಮಾಡಿದ್ದಾರೆ, ಯಮಧರ್ಮ ಅಷ್ಟು ತಡ್ಕೊಂಡಿದ್ದಾರೆ ಅಷ್ಟೊಂದು ಆ ಪೋಸ್ಟ್ಗೋಸ್ಕರ. ಆದ್ದರಿಂದ ಅತಿಕೃತ್ಸೇಣ ಕುರ್ವಂತಿ ಯತ್ತಂ ಬ್ರಹ್ಮವಿದೋಪಿ ಚ ಇತ್ತೀಚ. ಆದ್ದರಿಂದ ಬ್ರಹ್ಮಜ್ಞಾನಿಗಳಿಗೆ ಒಂದು ರೀತಿ ಸುಖ ಇದೆ ಅವರಿಗೆ ಜ್ಞಾನದಿಂದಾಗಿ. ಬಟ್ ಮುಂದಿನ ಪದಿ ಹೋಗ್ಬೇಕಾದ್ರೆ ಸ್ವಲ್ಪ ಡಿಫಿಕಲ್ಟ್ ಟೆಸ್ಟ್ ಇದೆ, ಅದು ಮಾಡ್ತಾರೆ. ಕಾರಣ ಏನು, ಮುಂದೆ ಬೆಲೆ ಇರೋದ್ರಿಂದ. ಇಲ್ಲದವ್ರು ಯಾರು ಮಾಡಕ್ಕೆ ಹೋಗ್ತಿದ್ರು, ಸಣ್ಣ ಪುಟ್ಟದಾದರೆ ಯಾರು ಮಾಡಿಬಿಡ್ಬೋದು. ಮಗು ಬಿತ್ತು ಎದ್ದು ಬಿಟ್ಟ, ಅವ್ನ ಪೈಸೆ ಯಾರೂ ಕೊಡಲಿಲ್ಲ. ಬಟ್ ಇದು ದುಃಖ ಇಲ್ಲ, ಯಾತಕ್ಕೆ, ತೀರ ಸಾಮಾನ್ಯ ಕೆಲಸ, ಗೊತ್ತಾಯ್ತು. ತೀರ ಯಾರು ಕೊಡೋಕ್ಕೋರು ಬೇಡ ಅಂತ ಕೆಲಸ, ಯಾರು ಕೊಡಲಿಲ್ಲ ಬೇಡ, ಕೊಟ್ಟರು ಬೇಡ ಅಂತ, ಇದೇನು ಮಹಾ ಕೆಲಸ ಅಂತ ಹೇಳ್ತಾರೆ. ಅದು ಇದೆ ಅಂಥದ್ದು, ಇದು ಭಾರಿ ದೊಡ್ಡದು. ಪ್ರಯೋಜನ ಏನು ಇರಬೇಕಾ ಇಲ್ವೋ, ಇರಲೇಬೇಕು. ಕಲ್ಪೋ ಬ್ರಹ್ಮಣೋ ದಿವಸ, ಈಗ ಹೇಳಿದರು. ಇದು ಯಾವ ದಿನಕಲ್ಪ ಇದೆ, ದಿವಸ ಅಂತ ಒಂದೇ ದಿನಕಲ್ಪ ಅಂದ್ರೆ ದಿನಕಲ್ಪ ಮಾಡಿದ್ದಾರೆ ಅವರು. ಪಾತ್ರಾದಿತ್ವಾಚ ನಪುಂಸಕತ್ವಂ ಕಾಲಾಧ್ವನವರು ಅತ್ಯಂತ ಸಂಯೋಗಿತ ದ್ವಿತೀಯ ಯಾತಕ್ಕೆ ಉಪಯೋಗಿಸ್ತಾರೆ ಅಂದರೆ ಅಷ್ಟು ಕಾಲನೂ ಮಾಡಿದ್ರು ಅಂತ ಅರ್ಥ. ಮಾಸ ಮಧೀತೆ ಅಂತ ಒಂದು ವಾಕ್ಯ, ತಿಂಗಳು ಪೂರ್ತಿ ಉದ್ದ ಅಂತ ಅರ್ಥ. ಆ ಒಂದು 21 ಗಂಟೆ ಅಲ್ಲ, ಇದಿದೆ. ಸಪ್ತಾಹ ಶಬ್ದಕ್ಕೆ ಪರೀಕ್ಷಿತ ಕೇಳಿದ, ಏನದು 24x7 ಅದು. ನಾವು ಮಾಡೋ ಸಪ್ತಾಹಗಳೇನದು 1x7 ಅಂತ ಇದೆ, ಅದು 2x7 3x7. 24 hours ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಥರ ಮಾಡಿದ್ದವರಲ್ಲ, ಅಂದ್ರೆ ನಿರಂತರ ಸಪ್ತಾಹ ಪರ್ಯಂತ ನಿರಂತರ ಮಾಡಿದ ಸಪ್ತಾಹ. ಆ ದೃಷ್ಟಿಯಲ್ಲಿ ನಮ್ಮ ಸಪ್ತಾಹ ಅಲ್ವೇ ಅಲ್ಲ. ಆ ರೀತಿ ಅವ್ರು ಕೂಡ್ಲಿಕ್ಕೆ ಹೇಳಕ್ಕೂ ಬರಲ್ಲ, ಕೂಡ್ಲಕ್ಕೂ ಬರಲ್ಲ ಕೂಡೋರಿಗೆ. ಬ್ರಹ್ಮವಿದೋಪಿ ಚ ಇತಿ ಕಲ್ಪೋ ಬ್ರಹ್ಮಣೋ ದಿವಸ. ಇದರ ಧಿಕಾರದಿಂದ ಅದು ಉಪಯೋಗ ಇಷ್ಟು ಕೂಡ ಯಾವುದೊಂದು ಸ್ಪಷ್ಟೀಕರಣ ಕೊಟ್ಟರು. ಪಾತ್ರಾದಿತ್ವ ತಪುಂಸಕತ್ವ ಕಾಲಾದ ಅತ್ಯಂತ ಸಂಯೋಗ ದ್ವಿತೀಯ ಯದ್ವಾ ದಶಕಲ್ಪಮಿತಿ ಬಹುರೀಹಿ ತಪಸ್ಸೋ ವಿಶೇಷಣ. ಅಥವಾ ವಿಶೇಷಣ ಮಾಡ್ಕೊಂಡ್ಬಿಟ್ರೆ ನಪುಂಸಕ ಯಾಕೆ ಬಂತು ಅಂತ ಪ್ರಶ್ನೆ ಬರೋದಿಲ್ಲ, ಗೊತ್ತಾಯ್ತಾ. ನಪುಂಸಕ ಯಾತಕ್ಕೆ ಬಂತು, ದಶಕಲ್ಪಂ ಅಂತ ಒಂದು ಕಲ್ಪ ಶಬ್ದ ಪುಲ್ಲಿಂಗದ ಶಬ್ದ. ಯಾಕೆ ನಪುಂಸಕ ಉಪಯೋಗಿಸಿದ್ರು ಅಂದರೆ ಶಬ್ದ ನೇಚರ್ ಇರೋದು ಹಾಗೆ. ನಪುಂಸಕ ಪಾತ್ರ ತ್ರಕಾರ ಅಂತ ಶಬ್ದಗಳು ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಕೇಳಿದರೆ, ಸಾಮಾನ್ಯವಾಗಿ ಏನಾಗಬೇಕಾದಲ್ಲ ನಪುಂಸಕ ಲಿಂಗ ಆಗಬೇಕು ಅಂತ ನಿಯಮ ಇದೆ. ಅದಕ್ಕೋಸ್ಕರ ಹೇಳಿದ್ದಾರೆ. ಅದು ಯಾಕಾಯಿತು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದೆಲ್ಲ ವ್ಯಾಖ್ಯಾನ ಟಿಪ್ಪಣಿಗಳು ಅದಕ್ಕೆಲ್ಲ. ಇಲ್ಲಿ ಏನೇನು ಎದ್ದು ಬಿಡ್ತಾರೆ ಅದನ್ನು ಹೇಳೋದಕ್ಕೆ ಯಾರು ಹೊಡ್ತಾರೆ, ಟಿಪ್ಪಣಿಕಾರ. ಅದು ಅರ್ಥ ಆಗ್ಬೇಕಾದ್ರೆ ಪಾಠ ಅಲ್ಲಿ ಶುರುವಾಗ ಅದು ಹೇಳಿರೋದಿಲ್ಲ. ಬೇಕಾದ್ರೆ ಟಿಪ್ಪಣಿಕಾರ ಎಲ್ಲ ಯಾಕೆ ಬರೆಯಲ್ಲ ಅಂದರೆ ಯಾರು ಡಿಫಿಕಲ್ಟ್ ಅನಿಸ್ಬೋದು ಅನ್ನೋ ಅದನ್ನು ಮಾತ್ರ ಬರೀತಾರೆ. ಕೇಳಿ ಎಲ್ಲ ಡಿಫಿಕಲ್ಟ್ ಆದರೆ ಎಲ್ಲ ಹೇಳಬೇಕಲ್ಲ, ಅದು ಡೈರೆಕ್ಟ್ ಇದ್ದ ಮಾತ್ರ ಸಾಧ್ಯ, ಇಲ್ಲದವರೆ ಕೇಳಕ್ಕೆ ಬರೋದಿಲ್ಲ. ಈಗ ಹೇಳ್ತಾರೆ ತಪಸ್ಸು ವಿಶೇಷಣ, ತಪಸ್ಸು ವಿಶೇಷಣವಾಯಿತು, ಸಮಸ್ಯೆ ಇಲ್ಲ. ಪಾತ್ರಾದಿತ್ವ ಸಹಸ್ರಂ ಪರಿಮಾಣಮಸ್ಯೈತಿ ಸಹಸ್ರ ಸಂಘ ತದಸ್ಯ ಪರಿಮಾಣಮಿತ್ಯರ್ಥೆ ಶತಮಾನ ವಿಂಶತಿಕ ಸಹಸ್ರವಸನಾದೀನಿ ಪದಿತ್ಯಣೋ ವಿಧಾನ. ಯಾತಕ್ಕೆ ಪಾಯ್ತು ಆ ರೀತಿ ಅಂದರೆ ಇದಕ್ಕೊಂದು ಸೂತ್ರ ಕೊಟ್ಟು ಮಾಡಿ. ಶತಮಾನ ವಿಂಶತಿಕ ಸಹಸ್ರ ವಸನ ದಕ್ಷಿಣ ವಸನಾತ್ ಅಣ್ ಇತಿ ಅಣಃ, ಅಣ್ ಇತಿ ಅಣಃ, ಹಣ್ಣು ಬರಬೇಕು ಎಂಬ ನಿಯಮದಿಂದಾಗಿ ಆ ರೀತಿ ಬಂದಿದೆ. ಇದೆಲ್ಲ ಓದೋರಿಗೆ ಸಂಶಯ ಬರಬಾರದು. ಯಾರಿಗೆ ಸಂಶಯ ಬರುತ್ತೆ, ಸುಮ್ಮನೆ ಹಾಕ್ಕೊಂಡು ಯಾಕೆ ಹೇಳಬಾರ್ದು ನಾವು ಅಂದರೆ ಸಂಶಯ ಬಂದೇ ಇಲ್ಲ ಅವರಿಗೆ. ರೋಗನೆಲ್ಲ ಔಷಧಿ ಹಾಕಿ ಕೊಡಬೇಕು ಅಂತಾರಲ್ಲ ಹಾಗೆ, ಸಂಶಯ ಬಂದಾಗ ಉತ್ತರ ಕೊಡಬೇಕು. ಅದಕ್ಕೆ ಟೀಕಾರ ಏನು ಮಾಡಿಬಿಟ್ರು, ಈ ಪದಗಳು ಬದಲೇದಾಗಿ ಇವೆಲ್ಲ ಪುರಾಣ ವಾಕ್ಯಗಳು, ಹಿಂದಿನ ವಾಕ್ಯಗಳು. ಕೆಲವು ವಾಕ್ಯಗಳನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕೆ, ಯಾರು ಕ್ವಶನ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂಥವ್ರು ಹೇಳಿದ್ದಾರೆ ವಿಚಾರಗಳು ಅಂದ ಮೇಲೆ ಒಪ್ಕೊಂಡ್ಬಿಡ್ಬೇಕು. ಆದರೆ ನಾವು ತಪ್ಪು ಮಾಡಬಾರದು ಅಂತ ಹೇಳೋದಕ್ಕೋಸ್ಕರ ನಾವು ಅದಕ್ಕಾಯ್ತು ನಮ್ದು ಯಾತಕ್ಕಾಗಿಲ್ಲ ಅಂತ ಹೇಳಬೇಕು, ಗೊತ್ತಾಯ್ತಾ. ಆಪ್ತವಾಕ್ಯ ಮೊದಲಾದವ್ರ ಬಗ್ಗೆ ಪ್ರಶ್ನೆ ಮಾಡಕ್ಕೆ ಹೋಗಬಾರ್ದು. ಋಷಿವಾಕ್ಯಗಳ ಬಗ್ಗೆ ಎಲ್ಲ ಅದು ತಪ್ಪೇ ಇದ್ರೂ ಕೂಡ ತಪ್ಪು ಅಂತ ಹೇಳಬಾರ್ದು. ಯಾಕಂದ್ರೆ ಏನೋ ಒಂದು ಕಾರಣ ಇಟ್ಕೊಂಡು ಹೇಳಿರ್ತಾರೆ. ಆದ್ದರಿಂದ ಅವ್ರು ತಪ್ಪು ಅಂತ ಗೊತ್ತಿಲ್ಲದವರಲ್ಲ ಅವರು, ಏನೊಂದು ಕಾರಣ ಇದೆ ಉಪಯೋಗಿಸಿರ್ತಾರೆ ಅಷ್ಟೇ.
ಅದರಿಂದ ಅದು ಸರಿಯೇ. ಬಟ್ ನಾವು ಉಪಯೋಗಿಸಾಗಿಲ್ಲ, ಅವ್ರು ಮಾಡಿದ್ರು ಅಂತ ಏನು ಮಾಡಿಕೊಡೋದು, ನಾವು ಹಾಗಲ್ಲ. ಜನರಲ್ಲಿ ಯಾರು ಮಾಡಿದ್ರು ಅದನ್ನೇ ಕಾಪಿ ಮಾಡಿಬಿಡೋದು ತಕ್ಷಣ. ದೊಡ್ಡವ್ರು ಮಾಡಿದ ತಪ್ಪನ್ನು ತಕ್ಷಣ ಕಾಪಿ ಮಾಡ್ತಾರೆ. ಒಳ್ಳೆಯದನ್ನ ಪಾಪ ದೊಡ್ಡವರು ಅವರೇ ಮಾಡ್ಕೊಂಡು ಹೋಗಲಿ ಅಂತ. ಅನ್ನೇ ಅತಿಕೃಚ್ಛ್ರೇನ ಅಂದರೆ ಇದು ಅರ್ಥ ಏನು ಅಂದರೆ, ಎಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ವ್ಯಾಕರಣ ಕೂಡಿಸ್ಬೇಕು. ಅಷ್ಟು ಸಾಧ್ಯವಾಗದ ಹೋದ ಏನು ಮಾಡಬೇಕು ಅಂದರೆ, ಮೂಲ ಗ್ರಂಥದ ಪಶ್ಚೆ ಮಾಡೋಕ್ಕೆ ನಾವು ಏನಿಲ್ಲ, ನಮಗೆ ರೈಟ್ ಇಲ್ಲ ಅಂತ ಹೇಳಿ ತಪ್ಪನ್ನು ಮಾಡೋಕ್ಕೆ ಅವಕಾಶವೂ ಇಲ್ಲ ಅಂತ ತಿಳ್ಕೊಬೇಕು. ಎಲ್ಲದನ್ನು ಏನು ಹೇಳಬಾರ್ದು, ಕೆಲಸ ತಪ್ಪು ಪ್ರಿಂಟ್ ಆಗಿರುತ್ತೆ, ಅದು ಕೂಡ ಋಷಿ ಆಗಿಬಿಡ್ತಾರೆ ಪ್ರಿಂಟರ್ ಅಲ್ಲ, ತಪ್ಪು ಮಾಡಿದ್ದಾನೆ. ಅದಕ್ಕೆ ಆದಷ್ಟು ಕೂಡ ಶುದ್ಧ ಪಾಠ ಉಳಿಸ್ಬೇಕು, ಗೊತ್ತಾಯ್ತಾ. ಶುದ್ಧ ಪಾಠ ಅದು ಮೇಲೆ ಅವರಾಗಿದ್ದರೆ ಶುದ್ಧ, ಹಾಗೆ ಪಾಠ ಹಾಗೆ ತಿದ್ದಬಾರ್ದು. ಮತ್ತೆ ನಮ್ಮಲ್ಲಿ ಅವರು ತಿದ್ದಿದ್ದು ಹಾಕಿಬಿಡ್ತಾರೆ ಎಷ್ಟೋ ಜನ, ಹೀಗಿರಬೇಕು ಅಂತೇಳಿ ಮೂಲ ಪಾಠ ಆಗೋದೇ ಇಲ್ಲ. ಅನ್ನೈರಪಿ ಅತಿಕೃಚ್ಛೇಣ ಯತ್ನಂ ಕುರ್ವಂತಿ. ಅನ್ನೇಪಿ ಅಪ್ಪ ಈ ಬಿಡಿದವ್ರೆ 3 ಜನ ಹೇಳಿದ್ರು, 3 ಜನ ಅಲ್ಲ 4 ಜನದ ಹೇಳಿದ್ರು ಅಷ್ಟೇ. ಯಾರ್ಯಾರು? ಸೂರ್ಯ ಮೊದಲು ರುದ್ರದೇವರು, ಆಮೇಲೆ ಇಂದ್ರದೇವರು, ಆಮೇಲೆ ಸೂರ್ಯ, ಆಮೇಲೆ ಯಮ, ಇಷ್ಟು ಹೇಳಿದ್ರು ಅಷ್ಟೇ. ಆದರೆ ಎಲ್ಲರೂ ಹಾಗಲ್ಲ, ತುಂಬ ಜನ ಇದ್ದಾರೆ. ದೊಡ್ಡವ್ರನ್ನ ಎಕ್ಸಾಂಪಲ್ ಕೊಟ್ಟಿದ್ದರಿಂದ ಉಳಿದವ್ರು ಯಾಕೆ ರುಜುಗಳ ಎಕ್ಸಾಂಪಲ್ ಕೊಡಲಿಲ್ಲ? ಅವ್ರು ಇನ್ನೂ ದೊಡ್ಡ ಸಾಧನೆ ಮಾಡಿದವ್ರಲ್ಲ, ಯಾಕೆ ಕೊಡಲಿಲ್ಲ? ಇವರಿಗೆಲ್ಲ ಇಷ್ಟು ಕಲ್ಪ ಮಾಡಿದ್ರು ನೋಡಿದ್ರೆ, ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ, ಅವ್ರಿಗೆ ಫಲ ಇದ್ರೆ ಮಾಡ್ತಿದ್ರಾ ಅಂತ ಕೇಳಿದ್ರು. ಇವರಿಂದ ಜಾಸ್ತಿ ಕಷ್ಟಪಟ್ಟು ಮಾಡಿದವ್ರು ಅವರು. 100 ಬ್ರಹ್ಮಕಲ್ಪ, 100 ಬ್ರಹ್ಮಕಲ್ಪ, ದಿನಕಲ್ಪ ಅಲ್ಲ, ಬ್ರಹ್ಮಕಲ್ಪ. ಇವ್ರು 1 ದಿನಕಲ್ಪ ಅಷ್ಟೇ ಹೇಳ್ತಿರೋದು, 10 ದಿನಕಲ್ಪ ಅಂದ್ಮೇಲೆ ಏನಷ್ಟೇ ಆಯಿತು. ಮತ್ತೆ ಅವ್ರಿಗೆ ಯಾಕೆ ಎಕ್ಸಾಂಪಲ್ ಕೊಡಬಾರ್ದಾಗಿದ್ರೆ? ಇವು ಸೂಕ್ಷ್ಮ ವಿಚಾರ ಇದು ಅಲ್ಲ. ಏನು ಹೇಳ್ಬೇಕು ಅದಕ್ಕೆ? ಇದೇ ಪ್ರಶ್ನೆ ಹೇಳ್ತಿರೋದು ಈಗ. ಈ 10 ಕಲ್ಪ, ಕೋಟಿ ವರ್ಷ, 1000 ವರ್ಷ ಇವೆಲ್ಲ ಹೇಳಿದ್ರಲ್ಲ, ಇದು ದೊಡ್ಡ ಹೇಳೋದಾದರೆ ಫಸ್ಟ್ ಎಕ್ಸಾಂಪಲ್ ಯಾರು ಕೊಡಬೇಕಾಗಿತ್ತು? ನೀವೀಗ ವಾಯುದೇವರು ಕೊಡ್ಬೇಕು ನೀವೀಗ, ಹೌದೇನು? ಅರ್ಥ ಆಯ್ತಾ? ನೀವು ಇವ್ರದ್ದೆಲ್ಲ ಕೊಡ್ತೀವಿ, ಅವ್ರನ್ನೇ ಬಿಟ್ಟುಬಿಟ್ರಲ್ಲ ಅಂತ ಪ್ರಶ್ನೆ ಬರುತ್ತೆ. ಈಗ ಹೆಚ್ಚು ಸಾಧನೆ ಮಾಡಿದವರು ಅಲ್ಲಿ ಎಲ್ಲರಿಗಿಂತ ಹೆಚ್ಚು ಮಾಡಿದವರು ಅವ್ರು ತಾನೆ. ಅವ್ರ ಎಕ್ಸಾಂಪಲ್ ಯಾಕೆ ಕೊಡ್ತಾ ಇಲ್ಲ ಹೇಳಿ ನೋಡೋಣ. ಏನು ಸಮಯ ಇಲ್ಲ, ಅವ್ರಿಗೆ ದುಃಖ ಇಲ್ಲ. ಅವ್ರಿಗೆ ದುಃಖ ಇಲ್ಲ ಆದರೆ ಎಕ್ಸಾಂಪಲ್ ಕೊಡೋದಿಲ್ಲ. ಮಾಡೋದು ಎಂಜಾಯ್ ಮಾಡ್ಕೊಂಡೇ ಮಾಡ್ತಾರೋ. ಅವರಿಗೆ ಇದನ್ನ ಇವರೆಲ್ಲ ಕಷ್ಟಪಡ್ತಾರೆ. ಇವ್ರ ಮಧ್ಯೆ ಸಾಧನೆ ಮಾಡೋಕ್ಕವ್ರು ಕಷ್ಟಪಡ್ತಾರೆ, ಅವೇನು ಮಾಡ್ತಾರೆ. ಆದ್ದರಿಂದ ಅವ್ರು ಎಕ್ಸಾಂಪಲ್ ಕೊಡ್ಲಿಕ್ಕೆ ಹೋಗಲಿಲ್ಲ. ಅವ್ರು ಕಷ್ಟಪಟ್ಟಿಲ್ಲ ಸ್ವಾಮಿ ತಂದು ಬಿಡ್ತಾರೆ ತಕ್ಷಣವೇ. ಅದು ಇವ್ರು ಮಾಡಿದ್ದಾರೆ, ಇವೆಲ್ಲ ಕಷ್ಟ ಇದೆ ಇವರಿಗೆ, ಅವ್ರಿಗಿಲ್ಲ. ಅರ್ಥ ಆಯ್ತಾ ನಿಮಗೆ? ಇದು ತಿಳ್ಕೊಬೇಕಾಗಿ. ಇಲ್ಲ ನೀವೇನು ಬಿಟ್ಟಲ್ಲಿ ಬಿಟ್ಟುಬಿಟ್ರಲ್ಲ, ಆಚಾರ ತಮ್ಮ ವಿಷಯ ಬಿಟ್ಟು ಬೇರೆ ಹೇಳ್ತಿದ್ದಾರಲ್ಲ, ವಿನಯಕ್ಕೆ ಬಿಟ್ಟಿರ್ಬೋದು ಬಹುಶಃ ಅಂತ ತಿಳ್ಕೊಬಾರ್ದು. ಅಲ್ಲಿ ಫ್ಯಾಕ್ಟ್ ಇದೆ. ಅದೇ ಇವರು ಭಾರಿ ದೊಡ್ಡವರು. ಏನು ಮಾಡಿದ್ರು ಇವ್ರು ಎಂಥ ಸಂಜೀವನ ಪರ್ವತ ಎತ್ತಿದ್ರು. ಉದ್ಧರಣೆ ಎತ್ತ ಅದಕ್ಕೆ ಹೇಳ್ತಾರೆ ಹೂವಷ್ಟು ಸಲೀಸಾಗಿರ್ತಾರೆ, ಹೂವು ಎತ್ತಿದಾಗಿರ್ತಾರೆ. ಮದುವೆ ಹೇಳಿಲ್ಲ ರಾಮಾರ್ಚನೆ ರೈತ ಪ್ರೋತ್ಸಾಹ ಅಷ್ಟು ಆರಾಮ ಅನಿಸ್ತಾರೆ. ನಮಗೆ ಉದ್ಧರಣೆ ಎತ್ತದೆ ಅದಕ್ಕಿಂತ ಭಾರಿ ಭಾರ ಕಾಣಿಸ್ತದೆ. ನಮಗೂ ಅವ್ರಿಗೆ ಹೋಲಿಸಕ್ಕೆ ಬರೋದಿಲ್ಲ. ಆದ್ದರಿಂದ ಏನೇ ಮಾಡಲಿ, ಎಲ್ಲಿ ಬಂದಿದೆ ವಿಚಾರ ಇದು? ಶ್ರಮ ಇಲ್ಲ ಅಂತ ಎಲ್ಲಿ ಬಂದಿದೆ ಹೇಳಿ ನೋಡೋಣ. ಎಲ್ಲಿ ಬಂದಿದೆ? ವಾಯುದೇವರಿಗೆ ಶ್ರಮ ಇಲ್ಲ ಅಂತ ಹೇಳಿ ಎಲ್ಲಿ ಅದು? ಯಾವಾಗ ಯಾವಾಗ ಯಾರ ಪ್ರಸಂಗ ಅದು? ಸರಿ, ಯಾರು ವ್ಯಕ್ತಿ ಯಾರಲ್ಲಿ ಯಾರಿಗೋಸ್ಕರ ಮಾಡಿದ್ವಿ? ಅಲ್ಲ, ಮೈನಾಕ ಪರ್ವತ ಪ್ರಸಂಗ. ಬಟ್ ಏನಿಲ್ಲ ಹನುಮಂತನಿಗೆ, ಅದು ಕೇಳ್ಕೊಂಡು ವಿಶ್ರಾಂತಿ ತಗೊಂಡು ಮುಂದೆಲ್ಲೂ ಇರೋಕ್ಕೆ ಜಾಗ ಇಲ್ಲ, ಏನಿಲ್ಲ. ಮಾತ್ರ ವಿಶ್ರಮಣ ವಹಿಸದ ಅವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ. ಅವ್ರ ಲಿಮಿಟ್ ಇದ್ದರೆ, ಲಿಮಿಟ್ ಬೇರೆದಾಗ ಏನಾಗುತ್ತೆ ನಮಗೆ? ಉದಾಹರಣೆಗೆ ಕರೆಂಟ್ ಇದು ಹಾಕಿರ್ತೀವಿ, ಈಗ ಯಾಕೆ ಹಾರೋಗ್ಬಿಡುತ್ತೆ. ಯಾವ ಇಂದಾಗಿ UPS ಹಾಕಿರ್ತಾನೆ, ಲೋಡ್ ಆದರೆ ಹೋಗ್ಬಿಡುತ್ತೆ. ಯಾಕೆ ಕೆಪಾಸಿಟಿ ಅಷ್ಟೇ ಇತ್ತು. ವಾಯುದೇವ್ರ ಕೆಪಾಸಿಟಿ ಹಾಗಲ್ಲ. ಆದ್ದರಿಂದ ಅವರೆಲ್ಲ ಲೇಷತಃ ಮಾಡ್ತಾರೆ. ಆದ್ದರಿಂದ ಆಯಾಸ ಆಗಲಿಲ್ಲ, ಕೇಸ್ ಇಲ್ಲ. ಅವ್ರ ಕೇಸ್ ಕೊಟ್ಟು ಒಪ್ಕೊಂಡ್ಬಿಡ್ತಿದ್ದಾರೆ, ನಾವು ಆಗಬೇಕು ಮಾಡ್ಬಿಡಿ ಅಂತ. ಅದೆಲ್ಲ ಸೂಕ್ಷ್ಮ ವಿಚಾರಗಳು ಗಮನಿಸ್ಬೇಕಲ್ಲ. ಏತದಖಿಲಂ ಮೋಕ್ಷ ವಿಶೇಷ ಅಭಾವತಃ ಕಥಂ. ಇಷ್ಟೆಲ್ಲ ಯಾಕೆ ಹೇಳಿದ್ವಿ ಅಂದರೆ, ಮೋಕ್ಷದಲ್ಲಿ ವಿಶೇಷ ಇಲ್ಲದೆ ಹೋಗಿದ್ರೆ ಯಾರು ಮಾಡ್ತಿದ್ರು ಅಂತ ಕೇಳ್ತಾರೆ. ಯಾರು ಮಾಡ್ತಿದ್ರು? ಯಾರು ಮಾಡ್ತಿರಲಿಲ್ಲ. ಏತದಖಿಲ ಗೊತ್ತು. ಕಂಪ್ಯೂಟರ್ ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಾ? ರಾತ್ರಿ ಎದ್ದಿರಬೇಕು, ಹಗಲು ಮಲಗಿರ್ಬೇಕು. ಫಸ್ಟ್ ಫ್ರಮ್ ಹೋಮ್ ಮಾಡಿದ್ರೆ ಅಷ್ಟೇ, ಆಫೀಸಲ್ಲಿ ಮಾಡಿದ್ರು ಅಷ್ಟೇ. ಯಾಕೆ? ಅವ್ರು ಎದ್ದಿರ್ತಾರೆ ಅಷ್ಟೇ. ಕಷ್ಟ ಹೋಗಲ್ಲ. ಯಾಕೆ ಕಷ್ಟಪಡ್ತೀವಿ? ಬಿಡ ರಿಸೈನ್ ಮಾಡೋದ್ರೆ ಕೋಟಿ ಲಕ್ಷ ನೀವು ಕೊಡ್ತೀವಿ ಅಂತ ಕೇಳ್ತಾರೆ ಅಷ್ಟೇ. ಅದು ತಾನೇ ಕಷ್ಟಪಡ್ತಿರೋದು ಅವ್ರೀಗ.
ಓಟಿಯಾಗಿ ಇವು ಜಾಸ್ತಿ ದುಡಿದೋಣ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಾರೆ. ಕಾರಣ ಬೆನಿಫಿಟ್ ಇದೆ ಅದರಿಂದ. ಅದೇ ಆಫೀಸ್ನಲ್ಲಿ 10 to 7 ಬಂದು ಸುಸ್ತಾಯ್ತು ಅಂತಾನೆ, ಯಾಕೆ ಸಂಬಳ ಕಟ್ಟಾಗಲ್ಲ ಅದರಿಂದ. ತಾಳು ಮಾಡ್ತಿದ್ರೆ ಮಾಡ್ಕೊಬಿಡು, ಇಲ್ಲಿ ಹಾಗಲ್ಲ, ಮಾಡಲೇಬೇಕು ಅವನು. ಇದು ಬಟ್ಟೆದೀಗ ಏತದಖಿಲಂ ಮೋಕ್ಷ ವಿಶೇಷಾಭಾವತಃ ಕಥಂ. ಇಷ್ಟೆಲ್ಲ ವಿಷಯಗಳು ಕೂಡ ಮೋಕ್ಷದ ವಿಶೇಷ ಇಲ್ಲದೆ ಹೋಗಿದ್ರೆ ಬರ್ತಿತ್ತ. ಈಗ ದೈವೀಯ ಸಂಪತ್ತು ವಿಮೋಕ್ಷಾಯ ಅದೇ ವಿಷಯ ಬಂದಿರೋದು. ವಿಮೋಕ್ಷಕ್ಕೋಸ್ಕರ ಪ್ರಯತ್ನ ಪಡಬೇಕಾದ್ರೆ ಅದಕ್ಕೊಂದು ಶಾಸ್ತ್ರದ ಯಾವ ಭಾಗ ಎಲ್ಲೇ ಓದಿ ಏನಾಗಿರುತ್ತದ ಲಿಂಕ್ ಆಗಿರುತ್ತೆ.